ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಶಶಿ ಲಕ್ಷ್ಮಿ ಚಾನಲ್ಗೆ. ಡೈಲಿ ರೂಟೀನ್ ಗ್ಯಾಂಗ್ ಟಾಕ್ ಮಾಡಿ ಅಂತ ತುಂಬ ಕಮೆಂಟ್ ಬಂದಿತ್ತು. ಇವತ್ತು ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಡೈಲಿ ರೂಟೀನ್ ಗ್ಯಾಂಗ್ ಟಾಕ್ ಮಾಡೋದ್ರಿಂದ ಸ್ವಲ್ಪ ಎಲ್ಲೂ ಬೋರ್ ಆಗಬಾರ್ದು ಅಂತ ಈ ಚಾಲೆಂಜ್ ಮಾಡ್ತಾ ಇದ್ದೀನಿ. ಐ ಹೋಪ್ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಇವತ್ತು ನಾನು ಬಾಯಿಗೆ ಬಟ್ಟೆ ಕಟ್ಕೊಂಡು ಡೈಲಿ ರೊಟೀನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಪ್ಪ ಒಂದು ಟ್ವಿಸ್ಟ್ ಅಂದರೆ, ನನಗೆ ಹಾಗೆ ನಮ್ಮ ವ್ಯೂವರ್ಸ್ಗೆ ನಾನು 5 ಪಾಯಿಂಟ್ ಔಟ್ ಮಾಡಿ ಬೆಲ್ ತೋರಿಸಿ ನಾನು ಮಾತಾಡ್ತೀನಿ. ಅದನ್ನು ನೀವು ಕಂಡಿಡ್ದು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏನು ಮಾತಾಡಿದೆ ಅನ್ನೋದನ್ನ ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ಅಂತ ಹೇಳ್ತೀನಿ. ಯಾರೆಲ್ಲ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ಅಂತ ಕೂಡ ಅನೌನ್ಸ್ಮೆಂಟ್ ಮಾಡ್ತೀನಿ. ನಾನು ಬಾಯಿ ಒಳಗಡೆ ಬಟ್ಟೆ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಕರ್ಚೀಫ್ ಕಟ್ಕೋತೀನಿ. ಕರ್ಚೀಫ್ ಕಟ್ಕೊಂಡು ಹಾಗೆ ವೇಲ್ನ ಕೂಡ ಕವರ್ ಮಾಡ್ಕೋತೀನಿ. ಇದೊಂಥರ ಡಿಫ್ರೆಂಟ್ ಆಗಿರಲಿ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಬಾಯಿ ಒಳಗಡೆ ಬಟ್ಟೆ ಇಟ್ಕೊಳ್ಳೋಕೆ ಟ್ರೈ ಮಾಡಿದೆ, ನನಗೆ ಆಗ್ತಾಯಿಲ್ಲ. ಇನ್ನು ಬಟ್ಟೆ ಕಟ್ಕೊಂಡು ಮತ್ತು ಕೆಲಸ ಮಾಡುವಾಗ ತುಂಬ ಇರಿಟೇಟ್ ನನಗಾಗುತ್ತೆ. ಆಮೇಲೆ ಕೆಲಸ ರೂಟೀನ್ ಜಾಸ್ತಿ ಇರುತ್ತಲ್ಲ, ಅಷ್ಟೊತ್ತವರೆಗೂ ನಾನು ಬಟ್ಟೆ ಕಟ್ಕೊಂಡು ಇರೋಕ್ಕಾಗಲ್ಲ. ನನ್ನ ಕೈಲಿ ಇಷ್ಟೇ ಆಗೋದು, ಎಷ್ಟು ಸಾಧ್ಯ ಆಗುತ್ತೆ ಅದನ್ನು ನಾನು ಮಾಡ್ತಾಯಿದ್ದೀನಿ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಕೆಲವೊಂದು ಕ್ಲಿಪ್ ಮಾತ್ರ ನಾನು ಎಡಿಟ್ ಮಾಡಬೇಕಾಗುತ್ತೆ. ನಾನು ಹಾಗೆಲ್ಲ ಮಾಡೋಕ್ಕೋದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಕುಕ್ಕಿಂಗ್ ಚಾಲೆಂಜ್ ವ್ಲಾಗ್ನ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಅದೇ ಕೂಡ 30 ಮಿನಿಟ್ಸ್ ಆಗಿದೆ. ಅದು ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ. ಸ್ವಲ್ಪ ಅಷ್ಟೇ ಎಡಿಟ್ ಮಾಡಿರೋದು, ಬಿಡದೇ ಇರೋದು. ಬಟ್ ನಾನು ಇದು ಹಾಕೋಕ್ಕೋದ್ರೆ ನಿಜ ಅನಿಸುತ್ತೆ, ರೊಟೀನ್ದು ಡೈಲಿ ರೊಟೀನ್ದು 1 ಅವರ್ ಗ್ಯಾರಂಟಿ ಆಗುತ್ತೆ. ಅದಕ್ಕೆ ಮತ್ತು ಬೇಡ್ದಿರೋ ಕ್ಲಿಪ್ಪೆಲ್ಲ ಈಗ ನಾನು ಕ್ಯಾಮ್ರಾನ ಅಡುಗೆ ಮನೆಗೆಲ್ಲ ತೊಗೊಂಡು ಹೋಗ್ತೀನಿ, ರೂಮ್ಗೆಲ್ಲ ತೊಗೊಂಡು ಹೋಗ್ತೀನಿ. ಆವಾಗ ಅದೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಅರ್ಧಂಬರ್ಧ ಕಾಣಿಸ್ತಿರುತ್ತೆ ಫೇಸು. ಅದಕ್ಕೋಸ್ಕರ ಯಾವುದ್ಯಾವುದು ಇಂಪಾರ್ಟೆಂಟ್ ಅನಿಸುತ್ತೆ ಅದನ್ನು ಹಾಕ್ತೀನಿ ನಾನು ವಿಡಿಯೋದಲ್ಲಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ಡೈಲಿ ರೊಟೀನ್ ಬಾಯಿ ಕಟ್ಕೊಂಡು ಹೇಗೆ ಇರುತ್ತೆ ಇಂಟ್ರೆಸ್ಟ್ ಆಗಿ ಅಂತ ನೋಡೋಣ. ಈಗ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ.
1 ಅವರ್ ಆಯಿತು. 1 ಅವರ್ ಆಯಿತು. ಒಂದು ನಿಮಿಷ ಇರಿ, ಬಾಯಿ ವಾಶ್ ಮಾಡ್ಕೊಬರ್ತೀನಿ. ನೀರು ಕುಡ್ಬಿಡ್ತೀನಿ ರೀ ಫಸ್ಟು. ಫಸ್ಟ್ ಇದನ್ನು ಕಟ್ಕೊಳ್ಳೋಣ ವೇಲು ಅಂದ್ಕೊಂಡೆ, ಆಗಲಿಲ್ಲ. ನನ್ನ ವಾಯ್ಸ್ ಡಲ್ ಆಗಿದೆ, ನಿಮ್ಗೆ ಗೊತ್ತಾಗ್ತಾ ಇದೆ, ಕೇಳಿಸ್ತಾ ಇದೆ ಅಂದ್ಕೊತೀನಿ. ಇದು ಸರಿ ಬರಲಿಲ್ಲ ಅಂತ ಈ ವೇಲ್ನ ನಾನು ಬಾಯಿಗೆ ಕಟ್ಕೊಂಡೆ. 1 ಅವರ್ ಆಯಿತು ನಾನು ಇಷ್ಟು ಕೆಲಸ ಮುಗಿಸೋಕ್ಕೆ. ನಾನು 9 ಗಂಟೆಗೆ ಬಾಯಿಗೆ ಕಟ್ಕೊಂಡಿದ್ದ ಬಟ್ಟೆ ನಾನು ಬಿಚ್ಚಲೇ ಇಲ್ಲ ಕಂಟಿನ್ಯೂಸ್ ಆಗಿ. ಬೆಡ್ಶೀಟ್ ಸೋಫಾದು ಎಲ್ಲ ನೀಟಾಗಿ ಹಾಸಿ ಆದಮೇಲೆ ನಾನು ಅಡುಗೆ ಮನೆಗೆ ಹೋಗಿ ಪಾತ್ರೆ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಬಿಚ್ಚಿದ ಮೇಲೆ ಸಖತ್ ಪೇಯ್ನ್ ಅಂತ ಅನ್ನಿಸ್ತಿದೆ. ಮೊದಲೇನು ಅಂದ್ಕೊಂಡೆ, ಬಿಚ್ಚೋಕ್ಕಿಂತ ಮುಂಚೆ ಕಸ ಗುಡಿಸಿ ಎಲ್ಲ ಬಟ್ಟೆ ಎಲ್ಲ ತಂದು ಎತ್ತಿಟ್ಬಿಟ್ಟು ಆಮೇಲೆ ಬಿಚ್ಚೋಣ ಅಂತ. ನನ್ನ ಕೈಲಿ ಫುಲ್ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಹೆಲ್ತ್ನ ಹಾಳು ಮಾಡಿಕೊಂಡು ತೀರಾ ಮಟ್ಟ ಮಾಡೋಕ್ಕಾಗೋದಿಲ್ಲ. ನಿಜ ಹೇಳ್ತೀನಿ, ಕಿಡ್ನಾಪ್ ಎಲ್ಲ ಮಾಡಿ ಬಾಯಿಗೆ ಕಟ್ತಾರಲ್ಲ ಬಟ್ಟೆ, ಅದು ಹೇಗೆ ಪಾಪ ಅವರು ಇರ್ತಾರೆ ಅಂತ ನನಗೀಗ ಅನ್ನಿಸ್ತಾ ಇದೆ. ಜಸ್ಟ್ 1 ಅವರ್ಗೆ ನೋಡಿ ಅಲ್ಲೆಲ್ಲ ನೋವ್ತಾ ಇದೆ ನನಗೆ. ಆಮೇಲೆ ಇದು ಹಿಂಗೆ ಕಟ್ಟಿರ್ತೀವಲ್ಲ ಹೇಳ್ತೀವಿ, ಇಲ್ಲೆಲ್ಲ ನೋವ್ತಾ ಇದೆ. ಅಪ್ಪ ಅದೇ ಈ ನೋವಿಗೆ ಸ್ವಲ್ಪ ತಲೆ ನೋವು ಥರ ಅನ್ನಿಸ್ತಾ ಇದೆ ನನಗೆ. ಅದೇಗೆ ಕೆಲವೊಂದು ಮಾಡಿದ್ದಾರೆ ವಿಡಿಯೋ ಬಾಯಿಗೆಲ್ಲ ಬಟ್ಟೆ ಕಟ್ಟಿ. ಮೋಸ್ಟ್ಲಿ ಕಂಟಿನ್ಯೂಸ್ ಆಗಿ ಅವರು ಮಾಡೋದಿಲ್ಲ ಅನಿಸುತ್ತೆ, ವಿಡಿಯೋಗೆ ಮಾತ್ರ ಮಾಡ್ಬೋದು. ಇನ್ನು ಕೆಲವರು ಪೂರ್ತಿನೂ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಕಷ್ಟ ಇದೆ. ಕರ್ಚಿಪ್ ಪೂರ್ತಿ ನೆಂದೋಗಿದೆ, ಹಾಗೆ ವೇಲು ಕೂಡ ಅಷ್ಟೇ ಕರ್ಚಿಪ್ ಕಟ್ಕೊಂಡಿರೋ ಹತ್ರ ನೆಂದೋಗಿದೆ. ನೀವು ನೋಡ್ಬೋದು, ನಿಜ ನಾನು ಬಿಚ್ಚೇ ಇಲ್ಲ. ಆಮೇಲೆ ತುಂಬ ಅಸಹ್ಯ ಕಾಣಿಸುತ್ತೆ ಅಂತ ಬಿಚ್ಚಿದೆ. ಹಾಗೆ ಬಿಚ್ಚಾದ್ಮೇಲೆ ಪೇಯ್ನ್ ನನಗೆ ಗೊತ್ತಾಯಿತು ಏನು ಅಂತ. ಕಷ್ಟ ಆಗುತ್ತೆ, ಕಷ್ಟ ಅನಿಸುತ್ತೆ. ಕೆಲವೊಂದು ತೀರ ಮಟ್ಟ ಮಾಡೋಕ್ಕಾಗೋದಿಲ್ಲ. ನನ್ನ ಕೈಲಿ ಯಾವುದಾಗುತ್ತೆ ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಈ ಬಿಸಿಲಿಗೆ ಬೇರೆ ತುಂಬ ಬಾಯಾರಿಕೆ ಆಗುತ್ತೆ. ಕಷ್ಟ ಇದೆ ಹೇಳಬೇಕು ಅಂದರೆ. ನಾನು ಹೇಳಿದ್ದು 4 ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಆಲ್ಮೋಸ್ಟು. ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಹೋಪ್ ಈ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದೊಳ್ಳೆ ಗುಡ್ ಕಮೆಂಟ್ ಮಾಡಿ. Until then, bye. Keep smiling. Thank you for watching. Next vlog ಸಿಗೋಣ.